5 ಮೇಕೆ ಶ್ರೀರಂಗಪಟ್ಟಣದಿಂದ ಮಂಗಳೂರಿಗೆ ಹೋಗ್ತಿದೆ. ಸೊ ಸತೀಶ್ ಅಂತ ಅವ್ರ ಹೆಸರು. ಅವ್ರು ನನ್ನ ಫ್ರೆಂಡ್ ಅವರು ಆ್ಯಕ್ಚುಲಿ ಬಿಜಾಪುರದವರು, ಬಟ್ ಅವ್ರು ಇರೋದೆಲ್ಲ ಮಂಡ್ಯ ಜಿಲ್ಲೆ ಕೆರಗೋಡ ಗ್ರಾಮದಲ್ಲಿ ಇರ್ತಾರೆ. ಬಟ್ ಅವ್ರ ಫ್ರೆಂಡಿಗೇನೋ ಮಂಗಳೂರಿಗೆ 5 ತೆನೆ ಮೇಕೆಗಳು ಬೇಕಾಗಿತ್ತಂತೆ. ಸೊ ನಂಗೆ ಫೋನ್ ಮಾಡಿದ ಮೇಲೆ ಇವತ್ತು ಫೈನಲಿ ಒಂದು 5 ತೆನೆ ಆಗಿರುವಂಥ 5 ಮೇಕೆಗಳನ್ನ ಕಳಿಸ್ಕೊಡ್ತಾ ಇದ್ದೀನಿ. ಸೊ ಇದ್ರ ಜೊತೆಗೆ ಒಂದು ಬೇಡರ ಹೋತ ಕೂಡ ಕಳಿಸ್ಕೊಡ್ತಾ ಇದ್ದೀನಿ. ಸೊ ಎಲ್ಲ ವಿಡಿಯೋನು ನಾನು ನನ್ನ ಚಾನಲ್ ಅಪ್ಲೋಡ್ ಮಾಡಿ, ಸೊ ಎಲ್ಲರೂ ಕೂಡ ಇವತ್ತು ವಿಡಿಯೋ ಪೂರ್ತಿಯಾಗಿ ನೋಡಿರಬೇಕು. ಸೊ ನಿಮಗೂ ಕೂಡ ಈ ಥರ ಪ್ರೆಗ್ನೆಂಟ್ ಇರೋದು ಏನಾದರೂ ಬೇಕಾದರೆ ನಿಮಗೆ ಕಾಲ್ ಮಾಡ್ಬೋದು. ಸೊ ಎಲ್ಲ ನೋಡ್ಬೋದು, ಎಲ್ಲ ತೆನೆಯಾಗಿರೋದು ಎಲ್ಲ ಪೂರ್ತಿ ಕ್ವಾಲಿಟಿ ಇರುವಂಥ ಮೇಕೆಗಳಾಗಿದೆ. ಸೊ ಅವ್ದು ಬಿಟ್ಟು ಯಾವುದೋ ಬಡ್ಡ ಗೊಡ್ಡ ಆ ಥರ ಯಾವುದೂ ಇಲ್ಲ. ಸೊ ಎಲ್ಲ ಚೆನ್ನಾಗಿರೋ ಮರಿಗಳೇ, ಎಲ್ಲ ಚೆನ್ನಾಗಿರೋ ತೆನೆ ಕುರಿಗಳೇ. ಸೊ ಇವಕ್ಕೆ ಕೆಲವೊಬ್ರು ಬಾಗೇವಾಡಿ ಆಡು ಅಂತಾರೆ, ಕೆಲವೊಬ್ರು ಉಸ್ಮಾನಾಬಾದಿ ಅಂತ ಕರೀತಾರೆ. ಸೊ ಒಂದೊಂದು ಥರ ಹೆಸರಿಂದ ಕರೀತಾರೆ. ಸೊ ನೋಡ್ಬೋದು. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸೀಪ್ ಆ್ಯಂಡ್ ಗೋಟ್ ಫಾರಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಎಲ್ಲರೂ ಕೂಡ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ನನ್ನ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಇವತ್ತು ಕೂಡ ಶನಿವಾರ ಇತ್ತು, ಅಂದರೆ ಮಾರ್ಚ್ 16. ಸೊ ನಾನು ಕೂಡ ಕೆಲವೊಂದು ಮೇಕೆ, ಕೆಲವೊಂದು ಟಗರುಗಳನ್ನ ಮತ್ತು ಕೆಲವೊಂದು ಅಂಗಡಿಗೆ ಈ ಥರ ಮೇಕೆ ಅಂದರೆ ಬಡ್ಡ ಬಿದ್ದಿರೋ ಮೇಕೆಗಳನ್ನ ಲೋಡ್ ಮಾಡಬೇಕು ಅಂದ್ಕೊಂಡು ಬೆಳಗ್ಗೆ ಅಮೀನ್ಗಢ ಕಡೆ ಹೊರಟಿದ್ದೇನೆ. ಸೊ ಇವತ್ತಿನ ವಿಡಿಯೋದಲ್ಲಿ ತುಂಬ ಹೇಳೋದಿದೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋನ ಎಲ್ಲರೂ ಕೂಡ ಕಂಪ್ಲೀಟಾಗಿ ನೋಡಿ. ಸೊ ಯಾಕಪ್ಪ ಅಂದರೆ ನಾನು ಯಾರಿಗೆ ಮರಿಗಳನ್ನ ಕೊಟ್ಟೆ, ಎಷ್ಟಕ್ಕೆ ಮರಿಗಳನ್ನ ಕೊಟ್ಟೆ, ಯಾವ ರೀತಿ ಕೊಟ್ಟೆ, ಏನು ರೇಟಿಗೆ ಕೊಟ್ಟೆ, ಸೊ ಅದೆಲ್ಲ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ವಿಡಿಯೋನ ನೋಡಿ, ಮತ್ತು ಇನ್ನೂ ತನಕ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನೆ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಅಂತ ಎಲ್ಲರೂ ಕೂಡ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು 5,000 ಜನ ಸಬ್ಸ್ಕ್ರೈಬರ್ ಆಗುವಂಥ ಹಂತಕ್ಕೆ ನಿಮ್ಮ ಈ ಚಾನಲ್ ಬಂದು ನಿಂತಿದೆ. ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನೆ, ವಿಡಿಯೋಗಳನ್ನ ನೋಡ್ದೇನೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮಾತ್ರ ವಿಡಿಯೋಗಳನ್ನ ನೋಡಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಂತ ಅಂದ್ಕೊಂಡು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ಇವ್ರ ಹೆಸರು ಬಂದುಬಿಟ್ಟು ಸತೀಶ್ ಅಂತ. ಇವರು ಕೂಡ ನಮ್ಮ ಉತ್ತರ ಕರ್ನಾಟಕದವರು, ಅಂದರೆ ನಮ್ಮ ಬಿಜಾಪುರ ಜಿಲ್ಲೆಯವರು. ಸೊ ಅವರೇನೋ ಮೂಲತಃ ಬಿಜಾಪುರ ಜಿಲ್ಲೆಯವರಾಗಿದ್ದು ಸುಮಾರು ವರ್ಷಗಳಿಂದ ಅಂದರೆ ಅವ್ರ ತಂದೆ ಹೈಸ್ಕೂಲ್ ಟೀಚರು ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಮೊದಲೇ ಅಲ್ಲೇ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಹೋಗಿ ಅಲ್ಲೇ ಸ್ವಂತ ಮನೆ ಮಾಡ್ಕೊಂಡು ಅಲ್ಲೇ ನೆಲೆ ನಿಂತವ್ರೆ. ಸೊ ಇವರಿಗೆ ನಾವು ಸುಮಾರು ಸರಿ ಹೋತ್ ಮರಿಗಳನ್ನ ಕೊಟ್ಟಿದ್ದೇನೆ. ಅಂದರೆ ಇವರು ಆ ಹೋತ್ ಮರಿಗಳನ್ನ ಸಾಕಿ ಮತ್ತು ಅಲ್ಲೇ ರಿಸೇಲ್ ಮಾಡ್ತಾರೆ. ಜೊತೆಗೆ ಸೊ ನನಗೆ ತುಂಬ ಮರಿಗಳನ್ನ ಇವರು ಬೇರೆ ಕಡೆಗೆ ಇವರ ಒಂದು ಸಮ್ಮುಖದಲ್ಲೇ ನಾನು ತುಂಬ ಮರಿಗಳನ್ನ ಕೊಟ್ಟಿದ್ದೀನಿ. ಅಂಥವರು ಇವತ್ತು ಸೊ ತಮ್ಮ ಫ್ರೆಂಡ್ ಅಂತೆ, ಅವರು ಕೂಡ ಮಂಗಳೂರವ್ರಂತೆ, ಏನೋ PhD ಓದಿದ್ದಾರಂತೆ ಹುಡುಗ. ಸೊ ಅವ್ರಿಗೆ ಈ ಥರ ಮೇಕೆ ಮರಿಗಳನ್ನ ಸಾಕಬೇಕು, ಈ ಥರ ಫಾರ್ಮಿಂಗ್ ಮಾಡಬೇಕಂತ ತುಂಬ ಹುಚ್ಚಿತ್ತಂತೆ. ಸೊ ಏನೋ ಈಗ ನಮ್ಮ ಸತೀಶನಿಗೆ ಪರಿಚಯ ಇಲ್ಲ. ಸೊ ಹಾಗಾಗಿ ಅವರು ನನ್ನ ಕಡೆಯಿಂದ ಒಬ್ಬರು ಇದ್ದಾರೆ, ನಮ್ಮ ಉತ್ತರ ಕರ್ನಾಟಕದವರೇ, ನಮ್ಮ ಅಮೃತವನ್ನವರು. ಸೊ ತುಂಬ ಮರಿಗಳನ್ನ ಲೋಡ್ ಮಾಡ್ತಾರೆ, ತುಂಬ ಚೆನ್ನಾಗಿರೋ ಮೇಕೆಗಳನ್ನ, ಟಗರುಗಳನ್ನ ಮತ್ತು ಈ ಥರ ಹೋತ್ ಮರಿಗಳನ್ನ ಸೊ ಕಳಿಸ್ಕೊಡ್ತಾರೆ. ಸೊ ನಾನು ಕೂಡ ಸುಮಾರು ವರ್ಷಗಳಿಂದ ತೊಗೊಳ್ತಾ ಇದ್ದೇನೆ. ಜೊತೆಗೆ ಅವರು ನಮ್ಮೂರ ಕಡೆಯಲ್ಲವರೇ. ಸೊ ಹಾಗಾಗಿ ನಿಮ್ಗೇನಾದ್ರು ಬೇಕಾದರೆ ನಾನೇ ಕಳಿಸ್ಕೊಡ್ತೀನಿ ಬಿಡಿ ಬ್ರದರ್ ಅಂದಮೇಲೆ ಅವ್ರನ್ನ ನೇರವಾಗಿ ಈ ಥರ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ಸೊ ಫೈನಲಿ ಒಂದು 5 ಮೇಕೆ ಪ್ರೆಗ್ನೆಂಟ್ ಇರೋದಂದರೆ ತುಂಬ ತೆನೆಯಾಗಿರೋ 5 ಮೇಕೆ. ಸೊ ಉಸ್ಮಾನಾಬಾದಿ ಅಂತಾರೆ, ಕೆಲವೊಬ್ಬರು ಬಾಗೇವಾಡಿ ಆಡು ಅಂತ ಕೂಡ ಕರೀತಾರೆ. ಸೊ ಈ ಥರ 5 ಮೇಕೆಗಳಿಗೆ ನಾನು ಬಣ್ಣ ಹಾಕ್ತಿದ್ದೀನಿ, ನೋಡ್ಬೋದು. ತಲೆ ಮೇಲೆ ಮತ್ತು ಬೆಣ್ಣ ಮೇಲೆ ಬಣ್ಣ ಹಾಕಿ ಗಾಡಿಗೆ ಇನ್ನೇನು ಲೋಡ್ ಮಾಡಬೇಕು ಅನ್ನೋ ಒಂದು ಮೂಮೆಂಟಲ್ಲಿ ಸೊ ವಿಡಿಯೋನ ಮಾಡಿ ಸೊ ನೀಟಾಗಿ ನಿಲ್ಲಿಸಿ ಈ ಥರ ವಿಡಿಯೋನ ಮಾಡಿದ್ದೇನೆ. ಸೊ ನೋಡ್ಬೋದು, ಮಿಂಚಾಗಿದೆ, ತುಂಬ ಕ್ವಾಲಿಟಿಯಾದಂಥ ಮೇಕೆ ಮರಿಗಳು. ಕೆಲವೊಂದು ಆಲ್ರೆಡಿ ಕೆಚ್ಚಲು ಮಾಡಿ ಇನ್ನೇನು ಹತ್ತತ್ರ ಮರಿ ಹಾಕುವಂಥ ಹಂತಕ್ಕೆ ಬಂದಿದೆ. ಸೊ ಇದ್ರ ಜೊತೆಗೆ ಒಂದು ಬ್ರೀಡರ್ ಹೋತ ಅಂತ ಕೂಡ ಕೊಟ್ಟಿದ್ದೀನಿ. ಸೊ ಅದರ ವಿಡಿಯೋನ ನೀವು ಕೊನೆಯ ಭಾಗದಲ್ಲಿ ನಾನು ಹಾಕಿರ್ತೀನಿ. ಸೊ ನೋಡ್ಬೋದು. ಸೊ ಎಲ್ಲ ಕೊಂಬಿರುವಂಥ ಫುಲ್ ಬ್ಲ್ಯಾಕ್ ಇರುವಂಥ ಮರಿಗಳೇ, ಫುಲ್ ಬ್ಲ್ಯಾಕ್ ಇರುವಂಥ ತೆನೆ ಮೇಕೆಗಳೇ ಕಳಿಸ್ಕೊಡಿ ಬ್ರದರ್ ಅಂದಮೇಲೆ ಸೊ ನಾನು ಕೂಡ ಫುಲ್ ಬ್ಲ್ಯಾಕ್ ಇರುವಂಥ 5 ತೆನೆ ಮೇಕೆಗಳನ್ನ ಬಣ್ಣ ಹಾಕಿ ಇನ್ನೇನು ಗಾಡಿಗೆ ಲೋಡ್ ಮಾಡಬೇಕು ಅಂದ್ಕೊಂಡು ಗಾಡಿ ಕಡೆ ಹೊಡ್ಕೊಂಡು ಹೋಗಿ ಗಾಡಿ ಹತ್ರ ನಿಲ್ಲಿಸಿ ಫೈನಲಿ 5 ಮೇಕೆಗಳನ್ನು ಲೋಡ್ ಮಾಡಿದೆ. ಸೊ ಇದಕ್ಕಿಂತ ಮುಂಚಿನ ಒಂದು ಹೋತ್ ಮರಿನ ಲೋಡ್ ಮಾಡಿ ಆಗಿತ್ತು. ಸೊ ನೋಡ್ಬೋದು, ಗಾಡಿಯಲ್ಲಿ ಈ ಥರ ಮಧ್ಯಭಾಗದಲ್ಲಿ ಅಂದರೆ 3 ಸ್ಟೆಪ್ ಇರುತ್ತೆ. ಮಧ್ಯಭಾಗದಲ್ಲಿ ತೆನೆ ಆಗಿರೋದನ್ನು ಅಂದರೆ ಫಲ ಆಗಿರೋದು ಅಥವಾ ಗರ್ಭ ಧರಿಸಿದ್ದನ್ನು ಮಧ್ಯಭಾಗದಲ್ಲಿ ನಾನು ಲೋಡ್ ಮಾಡಿ ಕಳಿಸ್ಕೊಡ್ತೀನಿ. ಯಾಕಂದರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಬಾರ್ದು, ಅಂದರೆ ಈ ಥರ ಏನಾದರೂ ಪ್ರಾಬ್ಲಮ್ ಆಗ್ಬಾರ್ದು ಹೊಟ್ಟೆಗೆ ಅಂತ ಅಂದ್ಕೊಂಡು ನಾನು ಮಧ್ಯಭಾಗದಲ್ಲಿ ಹಾಕಿಸಿ ಕಳಿಸ್ಕೊಟ್ಟಿರ್ತೀನಿ. ಸೊ ನೋಡ್ಬೋದು, ನಮ್ಮ ಹುಡುಗರು ಗಾಡಿಗೆ ಈ ಥರ ತೆನೆಯಾಗಿರೋ ಮೇಕೆಗಳನ್ನ ಲೋಡ್ ಮಾಡ್ತಾ ಇದ್ದಾರೆ. ಸೊ ಈ ಥರ ಮೇಕೆಗಳು ನಿಮಗೂ ಕೂಡ ಬೇಕಾದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇವತ್ತು ಆ್ಯಕ್ಚುಲಿ ಇನ್ನೂ ಒಂದು 12 ಮೇಕೆಗಳನ್ನ ನಾನು ಕಳಿಸ್ಕೊಡ್ಬೇಕಿತ್ತು, ಬಟ್ ಅದು ಕಾರಣಾಂತರಗಳಿಂದ ಒಂದು 2 ಮೇಕೆಗಳು ನನಗೆ ಕಡಿಮೆ ಬಿದ್ದಿರೋ ಕಾರಣಕ್ಕೆ ಅಥವಾ 2 ಅಥವಾ 3 ಮೇಕೆಗಳು ನನಗೆ ಕ್ವಾಲಿಟಿಯುತವಾಗಿರಲಿಲ್ಲ. ಹಾಗಾಗಿ
ನಮ್ಮ ಮಧುಗಿರಿಯ ಶ್ರೀನಿವಾಸರಿಗೆ ಕೊಡಬೇಕಾದಂಥ 12 ಮೇಕೆ ಮರಿಗಳನ್ನು ಇವತ್ತು ಕಳಿಸ್ಕೊಟ್ಟಿಲ್ಲ. ಸೊ ಸೋಮವಾರ ಅಥವಾ ಮಂಗಳವಾರ ದಿನ ಅವರಿಗೆ ನಾನು ಕಳಿಸ್ಕೊಡ್ತೇನೆ. ಸೊ ನಿಮಗೂ ಕೂಡ ಈ ಥರ ಮೇಕೆಗಳು ಬೇಕಾದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಡೆಯಿಂದ ವೀಕ್ಲಿ ಗಾಡಿ ಬರುತ್ತೆ. ಸೊ ಸೋಮವಾರ ಮತ್ತು ಮಂಗಳವಾರ ಕೂಡ ನನ್ನ ಕಡೆಯಿಂದ ಉಸ್ಮಾನಾಬಾದಿ ಮೇಕೆಗಳು ಲೋಡ್ ಆಗೋ ಸಾಧ್ಯತೆ ಇದೆ. ಸೊ ಹಾಗಾಗಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ. ಈ ಥರ ಮರಿಗಳು ಮತ್ತು ಜೊತೆಗೆ ಟಗರು ಮರಿಗಳನ್ನು ಕೂಡ ನಾನು ಇವತ್ತು ಸೋಮವಾರ ಪೇಟೆಗೆ ಒಂದು 31 ಟಗರು ಮರಿಗಳನ್ನ 8,300 ರೂಪಾಯಿದಂಗೆ 30 ಟಗರು ಮರಿಗಳನ್ನ ಕೂಡ ಕಳಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋ ನಾಳೆ ನಿಮಗೆ ನಾನು ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಸೊ ಆ ಥರ ನಿಮಗೆ ಸಣ್ಣ ಪುಟ್ಟ ಮರಿಗಳು 8, 8,500, 7,500 ಸಾವಿರಕ್ಕೆ ಮರಿಗಳು ಬೇಕಾದರೆ ಕಾಲ್ ಮಾಡಿ. ಜೊತೆಗೆ ಈ ಥರ ತೆನೆ ಮೇಕೆಗಳು ಒಂದು 12 ರಿಂದ 13, 14, 15, 16 ಸಾವಿರ ಗಂಟ ಇರುತ್ತೆ. ಸೊ ನಿಮಗೆ ಬೇಕಾದ ರೇಟಿಗೆ ನಾನು ಹೆಚ್ಚು ಕಡಿಮೆ ಕೊಡ್ತೀನಿ. ಸೊ ಕ್ವಾಲಿಟಿಯುತವಾದಂಥ ಮೇಕೆ ಬೇಕಂದರೆ 14 ಸಾವಿರದಿಂದ ಸ್ಟಾರ್ಟ್ ಆಗಿ 15, 16 ಸಾವಿರ ತನಕ ಕೊನೆಗೊಳ್ಳುತ್ತೆ. ಸೊ ನಿಮಗೆ ಇಂಟ್ರೆಸ್ಟ್ ಆದಂಥ ರೇಟಿಗೆ ನಾನು ಮರಿಗಳನ್ನ ಕಳಿಸ್ಕೊಡ್ತೇನೆ. ಸೊ ಮೇಕೆ ಆಗಿರ್ಬೋದು, ಟಗರ್ ಆಗಿರ್ಬೋದು, ಹೋತಾಗಿರ್ಬೋದು, ಸೊ ಈ ಥರ ಏನೇ ಇರಲಿ ನಾನು ಕಳಿಸ್ಕೊಡ್ತೀನಿ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ. ಇವತ್ತು ಕೂಡ ತುಂಬ ಮರಿಗಳನ್ನ ಕಳಿಸ್ಕೊಟ್ಟಿದ್ದೇನೆ. ಸೊ ವಿಡಿಯೋಗಳನ್ನ ನನಗೆ ಬೇಕಾದಂಥ ಟೈಮಲ್ಲಿ ನಾನು ಎಡಿಟ್ ಮಾಡಿ ಹಾಕ್ಕೊಡ್ತೀನಿ. ಸೊ ನೀವು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೂ ಕೂಡ ನಾನು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೇಲಿಂದ ಮೇಲೆ ಬರುತ್ತೆ. ಸೊ ನಿಮಗೂ ಕೂಡ ನೋಡೋದಕ್ಕೆ ಮತ್ತು ಈ ಥರ ಮರಿಗಳನ್ನ ತೊಗೊಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡು ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಮಾತ್ರ ಹಾಗೆ ಹೋಗಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಒಂದು ಲೈಕ್ ಕೊಡಿ ಮತ್ತು ಕಾಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.